ಎಲ್ರಿಗೂ ನಮಸ್ಕಾರ. ನಾನು ಆಟೋ ಕನ್ನಡತಿ ಪ್ರತಿಮಾ. ನಿಮ್ಮೆಲ್ರಿಗೂ ಗೊತ್ತಿದೆ, ಕಾರ್ಮಿಕ ಇಲಾಖೆಯಿಂದ ಚಾಲಕರಿಗಾಗಿ ಚಾಲಕರ ಕಾರ್ಡ್ ಅಂತ ಸಿಗ್ತಾ ಇದೆ ಕೆಲ ತಿಂಗಳುಗಳಿಂದ. ಇದ್ರ ಬೆನಿಫಿಟ್ಸ್ನ ಯಾರೂ ಸಹ ತಗೊಳ್ದೇ ಇರೋದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು ಆಕ್ಸಿಡೆಂಟ್ ಆಗಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರುವಂಥದ್ದು ನಮ್ಮ ಚಾಲಕರೇ ಅಂತ ಹೇಳ್ಬಹುದು. ಚಾಲಕರಿಗೆ ಮಾಹಿತಿ ಕೊರತೆಯಿಂದನೋ ಅಥವಾ ಅವರ ನೆಗ್ಲಿಜೆನ್ಸಿಯಿಂದನೋ ಅತಿ ಹೆಚ್ಚು ಜನ ಈ ಚಾಲಕರ ಕಾರ್ಡನ್ನ ಮಾಡಿಸೇ ಇಲ್ಲ ಅಂತ ಸಹ ಹೇಳ್ಬೋದು. ಮೊದಲೆಲ್ಲ ಎಲ್ಲೋ ಒಂದೊಂದನ್ನ ಕೇಳ್ತಿದ್ವಿ, ಅಲ್ಲಿ ಆಕ್ಸಿಡೆಂಟ್ ಆಯಿತು, ತೀರು ಹೋಯ್ತು, ಅಥವಾ ಯಾರೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು, ಈ ಥರದನ್ನ ಕೆಲವನ್ನಷ್ಟೇ ಕೇಳ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಮ್ಮ ಸರೌಂಡಿಂಗ್ಸ್ ಇರುವಂಥವ್ರು, ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಂಥವ್ರು, ನಮ್ಮ ಒಡನಾಟಗಳಲ್ಲಿ ಇದ್ದಂಥವ್ರು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗಿ ಆಕ್ಸಿಡೆಂಟ್ ಆಗಿ ತೀರೋಗ್ತಿರೋದನ್ನ ನೋಡ್ತಿದ್ದೀವಿ. ಹಾಗಾಗಿ ದಯಮಾಡಿ ಯಾರಿಗೆಲ್ಲ ಮಾಹಿತಿ ಕೊರತೆ ಇದೆ, ಅವರು ಯಾವುದಾದ್ರೂ ಒಂದು ಸಂಘ ಸಂಘಟನೆಯನ್ನು ಅಥವಾ ನಿಮ್ಮ ನಿಯರ್ ಇರುವಂತಹ ಚಾಲಕರು ಅಥವಾ ಚಾಲಕರಿಗೆ ಮಾಹಿತಿ ಇರುವಂತಹ ಚಾಲಕರಿಂದ ಮಾಹಿತಿಯನ್ನ ತಗೊಂಡು ದಯಮಾಡಿ ಚಾಲಕರ ಕಾರ್ಡನ್ನ ಮಾಡಿ ಅದರಿಂದ ಸಿಗುವಂತ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ. ಕಾರಣ, ನಾನು ಇತ್ತೀಚೆಗೆ ಒಂದು ವಾರದ ಹಿಂದೆ ಅಷ್ಟೇ ನಮ್ಮ ಕೆಂಗೇರಿ ಸರೌಂಡಿಂಗ್ಸ್ ಅಲ್ಲಿ ನಮ್ಮ ಜೊತೆಗೆ ಇದ್ದಂತಹ ಇವರು ಸಬೀರ್ ಹುಸೇನ್ ಅಂತ ಹೇಳ್ಬಿಟ್ಟು, ಇವರು ನಮ್ಮ ಚಾಲಕರು, ಆಟೋ ಚಾಲಕರು, ಕಳೆದ ಒಂದು 10 ದಿನಗಳ ಹಿಂದೆ ತೀರೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ. ಕೆಲವರು ಕಮ್ಯುನಿಟಿಗಳಲ್ಲಿ ಕೆಲವಿದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಬೆನಿಫಿಟ್ಸ್ನ ನೀವೇನಾದ್ರು ಚಾಲಕರ ನಿಧಿ ಅಥವಾ ಚಾಲಕರ ಭವನದಿಂದ ತಗೊಳ್ಬೇಕು ಅಂತ ಹೇಳಿದ್ರೆ, ನೀವು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಒಂದು ಹಾಸ್ಪಿಟಲ್ ಇಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಇವ್ರು ಬಂದು ಬೇರೆ ಕ್ಯಾಟಗರಿ ಅಂದ್ರೆ ಮುಸ್ಲಿಂ ಕ್ಯಾಟಗರಿಯಲ್ಲಿ ಅವರು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸೋದಿಲ್ಲ. ಸೊ ಹಾಗಾಗಿ ಇದು ಕ್ಲೈಮ್ ಆಗಲಿಲ್ಲ ಇವರಿಗೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದ್ರು ಸಹ ಇವರ ಚಾಲಕರ ಕಾರ್ಡ್ ಇದ್ರೂ ಸಹ ಇವರಿಗೆ 5 ಲಕ್ಷ ರೂಪಾಯಿ ಸೌಲಭ್ಯವನ್ನ ತಗೊಳ್ಳೋದಿಕ್ಕಾಗಿಲ್ಲ. ಕಾರಣ, ಇವರು ಗವರ್ಮೆಂಟ್ ಅವರಿಗೆ ಚಾಲಕರ ಭವನಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು ಅದನ್ನ ಕೊಡೋದಿಕ್ಕಾಗಲಿಲ್ಲ. ಅಂದ್ರೆ ಎಲ್ಲವೂ ಇದೆ, ಆದರೆ ಪೋಸ್ಟ್ ಮಾರ್ಟಮ್ ಮಾಡಿಸಿಲ್ಲ. ಸೊ ಹಾಗಾಗಿ ಇವರಿಗೆ ಈ 5 ಲಕ್ಷ ರೂಪಾಯಿ ಸೌಲಭ್ಯವನ್ನ ಕೊಡಿಸೋದಿಕ್ಕಾಗಿಲ್ಲ. ಆದರೂ ಸಹ ಇವ್ರದನ್ನ ಯಾಕೆ ಈ ಅಪ್ಲಿಕೇಶನ್ ಫಿಲ್ ಮಾಡಿದೀವಿ ಅಂತ ಹೇಳಿದ್ರೆ, ಇವರಿಗೆ ಏನು ಡೆತ್ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಇವರಿಗೆ ಆ ದಿನದ ಖರ್ಚು ಏನು ಶವ ಸಂಸ್ಕಾರಕ್ಕೆ ಅಂತ ಹೇಳ್ಬಿಟ್ಟು 25,000 ರೂಪಾಯಿನ ನಾರ್ಮಲ್ ಡೆತ್ತಿಗೂ ಸಹ ಸಿಗುತ್ತೆ. ಆ ಸೌಲಭ್ಯವನ್ನ ಇವರಿಗೆ ಕೊಡಿಸ್ಬೋದು. ಸೊ ಹಾಗಾಗಿ ನಾವು ಇವರಿಗೆ ಚಾಲಕರ ಭವನದಿಂದ ಸಿಗುವಂತಹ ಆ 25,000 ರೂಪಾಯಿನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವರಿಗೆ ಈ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡಿದ್ದೀವಿ. ಹಾಗೇನೆ ಇನ್ನೂ ಒಬ್ರಿದ್ದಾರೆ ನೋಡಿ, ಇವರು ಸಹ ಕಳೆದ ಒಂದು 8-10 ದಿನಗಳ ಹಿಂದೆ ನಮ್ಮ ಕೆಂಗೇರಿಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರೋ ಅಂಥವ್ರು. ಇವ್ರದ್ದು DL ಬಂದು 2004 ಅಲ್ಲಿ ಮಾಡಿಸಿರೋಂಥ DL. ಆದ್ರೆ ಇವರಿಗೆ ಚಾಲಕರ ಕಾರ್ಡ್ ಮಾಡಿಸದೇ ಇರೋದು ಕಾರಣ ಇವರಿಗೆ ಬೆನಿಫಿಟ್ ಸಿಕ್ಕಿಲ್ಲ. ಇವ್ರದ್ದೆಲ್ಲ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಪ್ರತಿಯೊಂದು ಇದೆ, DL ಇದೆ, ಬ್ಯಾಡ್ಜ್ ಇದೆ, ಇವ್ರು ಕೇಳುವಂತ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ. ಆದ್ರೆ ಇವರು ಚಾಲಕರ ಭವನದಲ್ಲಿ ಯಾವುದೇ ರೀತಿಯ ಕಾರ್ಡ್ ಅನ್ನ ಮಾಡಿಸಿಲ್ಲ. ಚಾಲಕರ ಕಾರ್ಡ್ ಇಲ್ಲದೆ ಇರೋ ಕಾರಣ ಇವರಿಗೆ ಆ ಅಮೌಂಟ್ ಸಿಕ್ಕಿಲ್ಲ, ಸೌಲಭ್ಯ ಸಿಕ್ಕಿಲ್ಲ. ಸೊ ಹಾಗಾಗಿ ಚಾಲಕರ ಭವನದಲ್ಲಿ ನೀವು ಚಾಲಕರು ಅಂತ ಹೇಳಿ ಕಾರ್ಡ್ ಅನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಆ ಸೌಲಭ್ಯ ನಿಮ್ಗೆ ಸಿಗೋದಿಲ್ಲ. ಸೊ ದಯಮಾಡಿ ಈ ಆಕ್ಸಿಡೆಂಟ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿ ಅಂತಲ್ಲ, ತುಂಬಾ ಬೆನಿಫಿಟ್ಸ್ ಇದೆ ಈ ಚಾಲಕರ ಭವನದಿಂದ, ಚಾಲಕರ ಕಾರ್ಡ್ ಮಾಡಿಸೋದ್ರಿಂದ. ದಯಮಾಡಿ ಈ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ. ಹಾಗೆ ನೀವು ಏನಾದರೂ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಯಾರಾದರೂ ಡ್ರೈವರ್ಸ್ ತೀರೋಗಿದ್ದಾರೆ ಅಂತ ಹೇಳಿದ್ರೆ, ದಯಮಾಡಿ ನೀವೇನೆ ಯಾರಾದರೂ ನಿಮಗೆ ನೀವು ಗೂಗಲ್ ಅಲ್ಲಿ ಹೊಡೆದ್ರು ಸಹ ಅಲ್ಲಿ ಲೊಕೇಶನ್ ಬರುತ್ತೆ ಕಾರ್ಮಿಕ ಭವನದ್ದು. ಅವ್ರದ್ದು ಒಂದು ಯಾರು ಡೆತ್ ಆಗಿದ್ದಾರೆ ಅವ್ರದ್ದು ಮತ್ತೆ ಅವರು ಯಾರು ನಾಮಿನಿ ಇರ್ತಾರೆ ಅವ್ರದ್ದು 2 ಫೋಟೋ, ಹಾಗೆ ಡೆತ್ ಸರ್ಟಿಫಿಕೇಟು, ಮತ್ತೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಹಾಗೆ ರೇಷನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಮತ್ತೆ ಅಕಸ್ಮಾತ್ ಒಂದು ವಂಶವೃಕ್ಷವನ್ನ ಇಷ್ಟನ್ನ ಡಾಕ್ಯುಮೆಂಟ್ನ ತಗೊಂಡು ಹೋದ್ರೆ ಅವರಿಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ರೆ ಅವರಿಗೆ 5 ಲಕ್ಷ ರೂಪಾಯಿ ಕ್ಲೈಮ್ ಆಗುತ್ತೆ. ಮತ್ತೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರೆ ಅವರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೀವು ಲಗತ್ತಿಸಲೇಬೇಕಾಗತ್ತೆ ಡಾಕ್ಯುಮೆಂಟ್ ಅಲ್ಲಿ. ಸೊ ಹಾಗಾಗಿ ಹಾಸ್ಪಿಟಲ್ ಹೋಗುವಾಗ ಅಥವಾ ಈ ತರದ ಯಾವ್ದಾದ್ರು ಇನ್ಸಿಡೆಂಟ್ ನಿಮ್ಮ ಸರೌಂಡಿಂಗ್ಸ್ ನಡೆದಾಗ ಯಾರಾದ್ರೂ ಸಂಘ ಸಂಘಟನೆಗಳ ಗಮನಕ್ಕೆ ತಂದು ಏನು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೋಬೇಕು ಅದನ್ನ ಮಾಡಿ, ದಯವಿಟ್ಟು ಮಿಕ್ಕಿರುವಂತಹ ಕುಟುಂಬದವರಿಗಾದ್ರೂ ನೆರವಾಗಿ ಅಂತ ಕೇಳ್ಕೊಳ್ತೀವಿ. ನಮಸ್ತೆ.